ಸೊ ಆ 82 ಏನ್ ಹೇಳುತ್ತೆ ಆರ್ಟಿಕಲ್, ಸರ್ವೆ ಆದ ಕೂಡಲೇ ಸೆನ್ಸಸ್ ಆದ್ಮೇಲೆ ಇವತ್ತು ಡಿಲಿಮಿಟೇಷನ್ ಕಮಿಟಿಯನ್ನ ರಚನೆ ಮಾಡಬೇಕು ಕೇಂದ್ರ ಸರ್ಕಾರ. ಆ ಡಿಲಿಮಿಟೇಷನ್ ಕಮಿಟಿಯನ್ನ ರಚನೆ ಮಾಡಿದ್ಮೇಲೆ ಹೊಸದಾಗಿ MP ಸಂಸತ್ ಕ್ಷೇತ್ರಗಳು ಮತ್ತು ನಮ್ಮ ಶಾಸಕರ ಕ್ಷೇತ್ರಗಳನ್ನ, ವಿಧಾನಸಭೆ ಮತ್ತು ಲೋಕಸಭೆ ಕ್ಷೇತ್ರಗಳನ್ನ ಪುನರ್ವಿಂಗಡಣೆ ಮಾಡಬೇಕು. ಯಾವ ಆಧಾರದಲ್ಲಿ? ಜನಸಂಖ್ಯೆ ಆಧಾರದಲ್ಲಿ ಅಂತ ಹೇಳುತ್ತೆ 82. ಆದ್ರೆ ಜನಸಂಖ್ಯೆ ಆಧಾರದಲ್ಲಿ ನಮ್ಮ ಸರ್ಕಾರ ಮಾಡಿದ್ದಿದ್ರೆ ದಕ್ಷಿಣ ಭಾರತಕ್ಕೆ ದೊಡ್ಡ ಅನ್ಯಾಯ ಆಗ್ತಾ ಇತ್ತು. ಯಾಕೆ? ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ಅತ್ಯಂತ ಯಶಸ್ವಿಯಾಗಿ ಜನಸಂಖ್ಯೆಯ ನಿಯಂತ್ರಣವನ್ನ ಸಾಧನೆ ಮಾಡಿದ್ದೇವೆ. We are very successful in controlling birth rate, population control. ಮತ್ತು ನಮ್ಮ ಸಾಧನೆ ಏನಿದೆ? ದೇಶಕ್ಕೆ ಆರ್ಥಿಕವಾಗಿ ನಾವು ಸದೃಢರಾಗಿದ್ದೇವೆ, ಕೊಡುಗೆಯನ್ನ ದೇಶಕ್ಕೆ ಕೊಡ್ತಾ ಇದ್ದೀವಿ. ಎಲ್ಲ ರಾಜ್ಯಗಳು ಕೂಡ, ವಿಶೇಷವಾಗಿ ತಮಿಳುನಾಡು, ಕರ್ನಾಟಕ, ತೆಲಂಗಾಣ, ಆಮೇಲೆ ಆಂಧ್ರ, ಕೇರಳ, ಹೀಗೆ 1 2 3 4 5 ಈ ತರ ಹೇಳಿದ್ದೀನಿ ನಾನು, ಟಾಪ್ ಟು ಬಾಟಮ್. ನಮ್ಮ ಕರ್ನಾಟಕ IT ಇದರಲ್ಲಿ ನಾವು ಒಂದೇ ರಾಜ್ಯ 40% ಅಷ್ಟು ಇಡೀ ದೇಶದ ಒಟ್ಟಾರೆಯಾಗಿರ್ತಕ್ಕಂಥ ವಹಿವಾಟಲ್ಲಿ 40% ಕೊಡುಗೆ ಕರ್ನಾಟಕ ರಾಜ್ಯದಿಂದಾನೇ ಆಗ್ತಾ ಇದೆ. ಇದೆಲ್ಲವನ್ನು ಕೂಡ ಮನಗಂಡು ಪ್ರಧಾನಮಂತ್ರಿಗಳು ಮತ್ತು ಸೋಷಿಯಲ್ ಇಂಡಿಕೇಟರ್ಸ್ ಅಂದ್ರೆ ಸಾಮಾಜಿಕವಾಗಿರ್ತಕ್ಕಂಥ ಬೆಳವಣಿಗೆಗಳು, ಇವತ್ತು ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಮತ್ತು MMR ಇರ್ಬೋದು, ನವಜಾತ ಶಿಶುವಿನ ಸಾವಿನ ಪ್ರಮಾಣ ಇರ್ಬೋದು, ಮತ್ತು ಬಾಣಂತಿಯರ ಮತ್ತು ಇವತ್ತು ಪ್ರೆಗ್ನೆಂಟ್ ವುಮೆನ್, ಗರ್ಭಿಣಿಯರ ಸಾವಿನ ಪ್ರಮಾಣ ಇರ್ಬೋದು, ಇವೆಲ್ಲವೂ ಕೂಡ ದಕ್ಷಿಣ ಭಾರತದಲ್ಲಿ ನಾವು ಬಹಳಷ್ಟು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಕೊಟ್ಟಿದ್ದಾರೆ ಅದಕ್ಕೆ ಸರಿಸಮಾನವಾಗಿ ಹೋಗ್ತಾ ಇದೆ, ಹೆಚ್ಚು ಕಡಿಮೆ ಕಂಪೇರ್ ಟು ನಾರ್ತ್. ಆದ್ರೆ ಉತ್ತರ ಭಾರತದಲ್ಲಿ ಏನಾಗಿದೆ? ಅವರು ಜನಸಂಖ್ಯೆಯನ್ನ ನಿಯಂತ್ರಣ ಮಾಡಲೇ ಇಲ್ಲ. ಉತ್ತರ ಪ್ರದೇಶ ಬಹಳ ಜಾಸ್ತಿ ಆಗಿದೆ. ಉದಾಹರಣೆಗೆ ನಿಮಗೆ ಒಂದು ರಾಜ್ಯ ಹೇಳ್ತೀನಿ. ಈ ಕಳೆದ ಸಲ ಏನು ಸೆನ್ಸಸ್ ಆಗಿತ್ತು 2011, ಆಗ ಎಷ್ಟಿದ್ರು ಅಂದ್ರೆ 18 ರಿಂದ 19 ಕೋಟಿ ಜನ ಇದ್ರು. ಇವತ್ ಜನಸಂಖ್ಯೆ ಎಷ್ಟಾಗಿದೆ ಅಲ್ಲಿ ಅಂದಾಜು, ಯಾಕೆಂದ್ರೆ ಇನ್ನು ಸೆನ್ಸಸ್ ಆಗಿಲ್ಲ, 25 ಕೋಟಿಗೂ ಹೆಚ್ಚಾಗಿದೆ. ಸೊ ಅಕಾರ್ಡಿಂಗ್ ಟು ಆರ್ಟಿಕಲ್ 82, ಉತ್ತರ ಪ್ರದೇಶಕ್ಕೆ ಜನಸಂಖ್ಯೆ ಆಧಾರದ ಮೇಲೆ ನೀವು MP ಸೀಟು MLA ಸೀಟ್ ಜಾಸ್ತಿ ಮಾಡಬೇಕು ಅಂದಾಗ ಎಲ್ಲಿ ಜಾಸ್ತಿ ಆಗುತ್ತೆ? ಉತ್ತರ ಪ್ರದೇಶ ಜಾಸ್ತಿ ಆಗುತ್ತೆ, ಬಿಹಾರ್ ಜಾಸ್ತಿ ಆಗುತ್ತೆ, ಮಧ್ಯಪ್ರದೇಶ ಜಾಸ್ತಿ ಆಗುತ್ತೆ, ರಾಜಸ್ಥಾನ್ ಜಾಸ್ತಿ ಆಗುತ್ತೆ. ನಾವು 28 ಸ್ಥಾನ ಇದೆ ಈಗ, 28 ಸಂಸತ್ ಸ್ಥಾನಗಳು ಕರ್ನಾಟಕದಲ್ಲಿದೆ. ಬರೀ ಜನಸಂಖ್ಯೆಗೆ ಅನುಗುಣವಾಗಿ ಇವರು ಸೆನ್ಸಸ್ ಮಾಡಿ ಡಿಲಿಮಿಟೇಷನ್ ಮಾಡಿದ್ರೆ, ಇವ್ರು ಹೇಳಿದ್ರಲ್ಲ ಬೃಹಸ್ಪತಿಗಳು, ಇಲ್ಲಿ ಕಾಂಗ್ರೆಸ್ನವ್ರು ಮಾತಾಡಿದ್ರು ಕೆಲವರು, ಏನದು ಓದ್ಕೊಳ್ತಾರ ಇಲ್ವೋ ಗೊತ್ತಿಲ್ಲ ಸಂವಿಧಾನ, ಆ ಬುಕ್ ಮಾತ್ರ ಹಿಂಗ್ ಇಟ್ಕೊಳ್ತಾರೆ, ಸಂವಿಧಾನದ ಬುಕ್ ಒಂದು, ಅದ್ರಲ್ಲಿ ಒಳಗಡೆ ಇರೋದು ಓದೋದೇ ಇಲ್ಲ ಬಾಬಣ್ಣ. ಆರ್ಟಿಕಲ್ 81 82 ಏನಿದೆ ಅಂತ ಓದ್ಕೋಬೇಕಲ್ಲ. ಎಲ್ಲಿ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗುತ್ತೆ ಡಿಲಿಮಿಟೇಷನ್ ಇಂದ? ಈಗ ಪ್ರಪೋಸ್ಡ್ ಡಿಲಿಮಿಟೇಷನ್ ಇಂದ ಎಲ್ಲಿ ಆಗ್ತಾ ಇತ್ತು? ಈಗ ಇವ್ರು ಮಾಡಿರೋದ್ರಿಂದ ನಮ್ಮ ದಕ್ಷಿಣ ಭಾರತಕ್ಕೆ ನಾಳೆ ದಿವಸ ಅನ್ಯಾಯ ಆಗ್ತದೆ. ಮಹಿಳೆಯರಿಗೊಂದ್ ಕಡೆ ಅನ್ಯಾಯ, ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಿಗೂ ಕೂಡ ಇವರು ಮಾಡಿದಂತ ಕೆಲಸದಿಂದ ನಮಗೆ ಅನ್ಯಾಯ ಆಗುತ್ತೆ. ಬಹುಶಃ 28 ಕ್ಷೇತ್ರದಿಂದ ನಾವು 22 23ಕ್ಕೆ ಬಂದ್ರು ಆಶ್ಚರ್ಯ ಇಲ್ಲ. ಆದ್ರೆ ಮಾನ್ಯ ಪ್ರಧಾನ ಮಂತ್ರಿಗಳು ಏನ್ ಮಾಡಿದ್ರು? ಪ್ರೋರೇಟಾ ಬೇಸಿಸ್, ಜನಸಂಖ್ಯೆ ಬೇಡ, ಪಾಪ ಜನಸಂಖ್ಯೆಯನ್ನ ಚೆನ್ನಾಗಿ ಇವರು ನಿಯಂತ್ರಣ ಮಾಡಿದ್ದಾರೆ ದಕ್ಷಿಣ ಭಾರತದ ರಾಜ್ಯಗಳು, ಮತ್ತು ಎಲ್ಲ ಸೋಷಿಯಲ್ ಇಂಡಿಕೇಟರ್ಸ್ ಅಲ್ಲಿ ಕೂಡ ಪ್ರಗತಿಯನ್ನ ಸಾಧನೆ ಮಾಡಿದ್ದಾರೆ. ಅವ್ರಿಗೆ ನಾವು ಒಳ್ಳೇದ್ ಮಾಡ್ಬೇಕೆ ಬಿಟ್ರೆ ಕೆಟ್ಟದ್ ಮಾಡಬಾರ್ದು. ಇರ್ಬೋದು ಕಾಯ್ದೆಯಲ್ಲಿ ಕೇವಲ ಜನಸಂಖ್ಯೆಯನ್ನು ಆಧಾರವಾಗಿ ನೀವು ಡಿಲಿಮಿಟೇಷನ್ ಮಾಡಬೇಕು ಅಂತ ಇರ್ಬೋದು. ಆ ಕಾಯ್ದೆಯನ್ನ ತಿದ್ದುಪಡಿ ತರೋಣ ಅಂತೇಳಿ ಈ ತಿದ್ದುಪಡಿ ತಂದಿದ್ದು. ಯಾಕೆ ತಂದಿದ್ದು ಅಂತ 23 ಆಗಿತ್ತು, ಮತ್ತೆ 26 ತಂದಿದ್ದು. ಇದು ಕಾರಣ, ಇದು ಸಕಾರಣ. ಈಗ ತಂದಿದ್ರೆ
50% ಇಡೀ ದೇಶದ ಎಲ್ಲ ರಾಜ್ಯಗಳಿಗೆ, ಯೂನಿಯನ್ ಟೆರಿಟರೀಸ್ ಮತ್ತು ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಎಲ್ಲ ರಾಜ್ಯಗಳಿಗೆ 50% ಕೊಡ್ಲಿಕ್ಕೆ ಅವರು ತೀರ್ಮಾನ ಮಾಡಿದ್ರು, ಉದ್ದೇಶ ಮಾಡಿದ್ರು. ಆಗೇನಾಗಿರೋದು, ನಮ್ಮ ರಾಜ್ಯ 28 ಇರೋದು 42 ಸ್ಥಾನ ಆಗಿರೋದು ನಮ್ದು. ಈಗ 20 ಏನ್ ಕೇರಳ ಇದೆ 30 ಆಗಿರೋದು, ಕೇರಳ ಅನ್ನೋದಕ್ಕೆ 30 ಆಗಿರೋದು. ಮತ್ತು ಆಂಧ್ರ 25 ಇದೆ, 37 38 ಆಗಿರೋದು. ಮತ್ತು ತೆಲಂಗಾಣ 17 ಏನೋ ಇರಬೇಕು. 17 ಅಂದ್ರೆ ಅದೆಷ್ಟಾಗಿರೋದು, 20 25 28 26 27 ಅದಾಗಿರೋದು. ತಮಿಳ್ನಾಡು 39 ಪ್ಲಸ್ 2 ಪುದುಚೇರಿ 41 ಇದೆ. ಸುಮಾರು ಎಷ್ಟಾಗಿರೋದು, 60 ಸೀಟ್ ಆಗಿರೋದು. ಯಾರು ಬೇಡ ಅಂದವರು? DMK ಅವರೇ ಬೇಡ ಅಂದವರು. ಕಪ್ಪಟ್ಟೆ ಹಾಕಿರೋರು ಯಾರು? DMK ಅವರೇ ಕಪ್ಪಟ್ಟೆ ಹಾಕೊಂಡಿದ್ರು. ಇವಾಗ ನಷ್ಟ ಯಾರಿಗಾಗೋದು? ತಮಿಳ್ನಾಡಿಗೂ ಆಗುತ್ತೆ, ಕರ್ನಾಟಕಕ್ಕೂ ಆಗುತ್ತೆ, ಆಂಧ್ರಗೂ ಆಗುತ್ತೆ, ಇಡೀ ದಕ್ಷಿಣ ಭಾರತಕ್ಕಾಗುತ್ತೆ.